ಜೈನ್ ಸ್ನೇಹಿತರೆ, ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಏನು ಕೇಳ್ತಿದ್ರು ಅಂದ್ರೆ ಈಗ ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಕರೆದಿರ್ತಾರೋ ಮತ್ತು ಡಿವಿಷನ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಕರೆದಿರ್ತಾರೋ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಈಗ ಯಾವ ಡಿವಿಷನಲ್ಲಿ, ಈಗ ಯಾವ ಡಿಸ್ಟ್ರಿಕ್ನಲ್ಲಿ ಎಷ್ಟು ವೇಕೆನ್ಸಿಗಳನ್ನ ಕರೆದಾರೋ ಮತ್ತು ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ಕರೆದಾರೋ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ 31ನೇ ತಾರೀಕಿಂದ ರಿಜಿಸ್ಟರ್ ಮಾಡ್ಕೊಳಕ್ಕೆ ಶುರು ಆಗೈತಿ. ಯಾವಾಗಿಂದ್ರೆ ರಿಜಿಸ್ಟರ್ 31ನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಈಗ 2ನೇ ತಾರೀಕು ಇವತ್ತಿಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ GDSಗೆ. ಮತ್ತು ನಾಳೆ ನಾಡಿದ್ರೆ ನೀವು ಇಲ್ಲೇ ಮೊಬೈಲ್ ಮೂಲಕವೇ ಅದನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಅದನ್ನು ತಿಳಿಸ್ಕೊಡ್ತಾನೆ. ಈಗ ಡಿವಿಷನ್ ವೈಸ್ ಯಾವ ಡಿವಿಷನ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಕರ್ತಾರೆ, ಇವು ವಿಜಾಪುರ ಆಯ್ತು ಮತ್ತು ಶಿವಮೊಗ್ಗ, ಕೋಲಾರ, ಈ ರೀತಿಯಾಗಿ ಉಡುಪಿ, ಈ ರೀತಿಯಾಗಿ ಒಟ್ಟು ಡಿವಿಷನ್ದ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದಾವೆ ಅದ್ರ ಬಗ್ಗೆ ಸಂಪೂರ್ಣವಾಗಿ A to Z ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಆಯ್ತು, ಪ್ರೈವೇಟ್ ಜಾಬ್ಸ್ ಆಯ್ತು, ಈ ರೀತಿಯಾಗಿ ಪ್ರತಿಯೊಂದು ಜಾಬ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಯಾಕಂದ್ರೆ ಇದು ಡಿವಿಷನ್ ಎಷ್ಟೆಷ್ಟು ವೇಕೆನ್ಸಿಗಳದಲ್ಲ ನಿಮಗೆ ಏನಂದ್ರೆ ಅದನ್ನು ಒಂದು ಲಿಸ್ಟ್ ರೆಡಿ ಮಾಡಿನ. ಈಗ ಡಿವಿಷನ್ ವೈಸ್ ಈ ಡಿಸ್ಟ್ರಿಕ್ನಲ್ಲಿ ಇಷ್ಟು ವೇಕೆನ್ಸಿ, ಈ ಡಿಸ್ಟ್ರಿಕ್ನಲ್ಲಿ ಇಷ್ಟು ವೇಕೆನ್ಸಿ ಅಂತ ಸ್ವಲ್ಪ PDF ರೆಡಿ ಮಾಡಿನ. ಆ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿರ್ತಾನೆ. ಅಲ್ಲಿ ಹೋಗಿ ನೀವೇ ಜಾಯ್ನ್ ಆಗಿ ನೋಡ್ಕೋಬೋದು. ವಿದ್ಯಾರ್ಥಿಗಳು ಇಲ್ಲಿ ಇದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಯಾವ್ಯಾವ ಡಿವಿಷನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದಾವೆ ಅಂತ. ಇಲ್ಲಿ ಮಗಲೇ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ಮೊದಲು ಏನು ಮಾಡಬೇಕು ಅಂತಂದ್ರೆ ಈಗ ಗೂಗಲ್ ಓಪನ್ ಮಾಡ್ಕೊರಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಕರ್ನಾಟಕ GDS ಏನಂದ್ರೆ ಕರ್ನಾಟಕ GDS ಅಂತ ಟೈಪ್ ಮಾಡಬೇಕಾಗತ್ತೆ. ಕರ್ನಾಟಕ GDS ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಒಂದು ಬುಕ್ ಅಥವಾ ಪೆನ್ ಅಂತ ತೊಗೊಂಡು ಕುಂದಿರಿ. ಯಾಕಂದರೆ ನೀವು ಎಷ್ಟೆಷ್ಟು ಈಗ ಡಿಸ್ಟ್ರಿಕ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದಾವೆ ನೋಟ್ ಕೂಡ ನೀವು ಮಾಡ್ಕೋಬೋದು. ಈಗ ಒಂದೇ ಆಪ್ಷನ್ ಐತೆ ನೋಡಿರಿ, ಇಂಡಿಯನ್ ಪೋಸ್ಟ್ ಆಫೀಸ್ GDS ಆನ್ಲೈನ್ ಕರ್ನಾಟಕ ಸರ್ಕಲ್. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತೈತಿ ನೋಡ್ಬೋದು ನೀವು ಎಲ್ಲಿ ಅಂದ್ರೆ ಕರ್ನಾಟಕ ಸರ್ಕಲ್. ಈಗ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಎಷ್ಟು ಪೋಸ್ಟ್ಗಳದಾವೆ. ಮತ್ತು ಅದೇ ರೀತಿಯಾಗಿ ಬಳ್ಳಾರಿ, ಬೆಂಗಳೂರು GPO, ಬೆಳಗಾವಿ ಈಸ್ಟ್ ಮತ್ತು ಬೆಂಗಳೂರು ಸೌತ್, ವೆಸ್ಟ್, ಬೀದರ, ಈ ರೀತಿಯಾಗಿ ಒಟ್ಟುದೇನೈತಿ ಕರ್ನಾಟಕ ಸರ್ಕಲ್ದ ಪೋಸ್ಟ್ಗಳನ್ನ ಕರೆದಿರ್ತಾರೆ. ಎಷ್ಟೆಷ್ಟು ಪೋಸ್ಟ್ಗಳನ್ನ ಕರೆದಾರ ಈಗ ಒಂದೇದು ನಿಮ್ಗೆ ತೋರಿಸ್ತಾರೆ ನೋಡ್ರಿ. ಇಲ್ಲೇ ಈಗ ಸೆಲೆಕ್ಟ್ ಡಿವಿಷನ್ ಅಂತ ಇಲ್ಲಿ ಆಪ್ಷನ್ ಐತೆ ನೋಡಿರಿ. ಇಲ್ಲಿ ನೀವು ಒಂದೇದಿಗೆ ಬಾಗಲಕೋಟೆ ಅಂತ ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿ ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಅಂದರೆ ಟೋಟಲಾಗಿ 24 ವೇಕೆನ್ಸಿಗಳು ಖಾಲಿದಾವೆ. ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಒಳಗೆ 24 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಇದ್ರೊಳಗೆ ನೀವು ಇಲ್ಲಿ ನೋಡ್ಕೋಬೋದು ಜಮಖಂಡಿ ಐತಿ, ಮತ್ತು ಅಮುಲ್ಜರಿ, ಬಾಗಲಕೋಟೆ, ಬಂಟ್ನೂರು, ಈ ರೀತಿಯಾಗಿ ಪೋಸ್ಟ್ ಆಫೀಸ್ ನಿಮಗೆ ಎಷ್ಟಂದ್ರೆ ಟೋಟಲಾಗಿ ಇದ್ರೊಳಗೆ 24 ವೇಕೆನ್ಸಿ. ನೀವು ಒಂದು ಬುಕ್ ಪೆನ್ನ ತೊಗೊಂಡ್ಕೊಂಡಿರಿ. ನಾವು ಒಂದೊಂದು ಹೇಳ್ಕೊತ ಹೋಗೋಣ. ಈಗ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಎಷ್ಟು 24 ವೇಕೆನ್ಸಿ. ಅದೇ ರೀತಿಯಾಗಿ ನೀವು ಹಾಳಿ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ಮೇಲೆ ಪೂರಾ ಬ್ಯಾಕನ್ನು ಬರ್ತದೆ. ಇಲ್ಲಿ ಒಂದನೇದು ಬಾಗಲಕೋಟೆ ಆಯ್ತು. 2ನೇ ಡಿವಿಷನ್ ತೋರಿ ಹೆಂಗೆ ಬಳ್ಳಾರಿ ಡಿವಿಷನ್ ಇದನ್ನು ಓಪನ್ ಮಾಡಿರಿ. ಇದ್ರೊಳಗೆ ಎಷ್ಟು ಅಂದ್ರೆ ಟೋಟಲಾಗಿ ಇದ್ರೊಳಗೆ 41 ವೇಕೆನ್ಸಿ. ಬಳ್ಳಾರಿ ಒಳಗೆ 41 ವೇಕೆನ್ಸಿ ಕರೆದಿರ್ತಾರೆ. ಇಲ್ಲಿ ಆಫೀಸ್ ನೀವು ನೋಡ್ಕೋಬೋದು ಮಗ್ಲ ಇದ್ದಿರ್ತೈತೆ ಯಾವ ಆಫೀಸ್ ಅಂತ. ಈಗ ಬಳ್ಳಾರಿ ಆಯ್ತು ಮತ್ತು ಬೆಂಗಳೂರು GPO. ಇದ್ರೊಳಗೆ ಎಷ್ಟು ಅಂದ್ರೆ ಇವು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 3 ಪೋಸ್ಟ್ಗಳು ಖಾಲಿದಾವೆ ಇದ್ರೊಳಗೆ. ಯಾವ್ದ್ರೊಳಗೆ ಅಂದ್ರೆ ಬೆಂಗಳೂರು GPO ಒಳಗೆ ಡಿವಿಷನ್ದಾಗ 3 ಪೋಸ್ಟ್ಗಳು. ಮತ್ತು ಅದೇ ರೀತಿಯಾಗಿ ಬೆಳಗಾವಿ ಒಳಗೆ ಇದ್ರೊಳಗೆ 27 ಪೋಸ್ಟು. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಎಲ್ಲರೂ ಕಮೆಂಟ್ ಮಾಡತ್ತಿದ್ರಿ ನಾವು ಯಾವ ಡಿಸ್ಟಿಕ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಕಟಪ್ ನಿಂದಿರ್ತೈತಿ ಅದನ್ನು ವಿಡಿಯೋ ಮಾಡ್ತಾನೆ ಅಂತಿದ್ರಿ. ಅದನ್ನು ಕೂಡ ರೆಡಿ ಮಾಡಿಟ್ಟು ಅದನ್ನು ನಾಳೆ ನಾಡಿದ್ರೆ ವಿಡಿಯೋ ಮಾಡ್ತಾನೆ. ಯಾಕಂದ್ರೆ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗೈತಿ ಇವತ್ತು. ನೀವು ಇಲ್ಲೇ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಇಲ್ಲೇ ನೀವು ಮೊಬೈಲ್ ಮೂಲಕವೇ ನೀವೇನು ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕೋದಂತ ಏನು ಬೇಡ. ನಾ ಇಲ್ಲೇ ಮೊಬೈಲ್ದಾಗ ತಿಳಿಸ್ಕೊಡ್ತೇನೆ ನಿಮಗೆ. ನೀವು ಇಲ್ಲೇ ಮೊಬೈಲ್ದಾಗ ಅರ್ಜಿಯನ್ನು ಸಲ್ಲಿಸಿರೋದನ್ನ ಈಸಿ ಇರ್ತದೆ. ಏನು ಹಂಗೆ ನೀವು ತಿಳ್ಕೊಂಡಾಗ ಏನು ಭಾಳ ಟಪ್ ಇರೋಂಗಿಲ್ಲ. ಹಂಗೆ ಏನೈತೇಳಿ. ಮತ್ತು ಬೆಂಗಳೂರು ಈಸ್ಟ್ ಬೆಳಗಾವಿ ಐತಿ. ಈಗ ಬೆಂಗಳೂರು ಈಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರೊಳಗೆ ಅಂದರೆ 46 ಪೋಸ್ಟು. ಇದು ಬೆಂಗಳೂರು ಈಸ್ಟ್ ಆಯ್ತು. ಮತ್ತು ಅದೇ ರೀತಿಯಾಗಿ ಬೆಂಗಳೂರು ಸೌತ್ ಒಳಗೆ ಎಷ್ಟು ಅಂದರೆ 40 ಪೋಸ್ಟು. ಅದೇ ರೀತಿಯಾಗಿ ವೆಸ್ಟದಲ್ಲಿ ಬೆಂಗಳೂರು ವೆಸ್ಟ್ ಒಳಗೆ ಎಷ್ಟು ಅದ ನೋಡ್ಬೋದು. 13 ಪೋಸ್ಟ್ ಇದ್ದಿರ್ತಾವೆ. ಇದ್ರೊಳಗೆ ABPM ಅದಾವ. ಹೈಯೆಸ್ಟ್ ಯಾವ್ದು ಕರೆದಾರಂದ್ರೆ ಇದ್ರೊಳಗೆ
ನೋಡ್ರಿ ಇಲ್ಲಿ ಬೆಂಗಳೂರು ವೆಸ್ಟ್ ಒಳಗೆ ಎಷ್ಟು ಅಂದ್ರೆ ABPM ಪೋಸ್ಟ್ಗಳನ್ನ ಕರೆದಾರ ನೋಡ್ರಿ ಎಲ್ಲ ಎಲ್ಲಾರ ಒಂದು BPM ಪೋಸ್ಟ್ ಐತಿ ಮತ್ತು ಡಾರ್ಕ್ ಸೇವಕ ಒಂದು ಎಲ್ಲ ಆಲ್ಮೋಸ್ಟ್ ಏನಂದ್ರೆ ಎಲ್ಲ ABPM ಪೋಸ್ಟ್ ಅದಾವೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಅದೇ ರೀತಿಯಾಗಿ ಬೆಂಗಳೂರು ವೆಸ್ಟ್ ಆಯ್ತು. ಬೀದರ್ ಸೆಲೆಕ್ಟ್ ಮಾಡಿರಿ, ಸೆಲೆಕ್ಟ್ ಮಾಡಿ ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇದ್ರೊಳಗೂ 24 ಪೋಸ್ಟ ABPM ಐತಿ, ಇದ್ರ BPM ಅದಾವೆ. ABPM BPM ಎರಡೂ ಅದಾವೆ ಇದ್ರೊಳಗೆ. ಮತ್ತು ಬೀದರ್ ರಾತ್ರಿ ಹಂಗೆ ಯಾವುದಂದ್ರೆ ಚನ್ನಪಟ್ಟಣ ಈ ರೀತಿಯಾಗಿ ಏನು ಒಟ್ಟು ಡಿವಿಷನ್ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ಒಂದು ಬುಕ್ ಪೆನ್ನ ತೊಗೊರಿ ತಾಗೆ ಹೇಳ ನಿಮಗೆ, ಯಾಕಂದ್ರೆ ಇವು ಒಮ್ಮೆ ಕನ್ಫ್ಯೂಸ್ ಆಗಿಬಿಡ್ತೈತಿ. ನೀವು ಮೊದಲು ಏನಂದ್ರೆ ಡಿವಿಷನ್ ಬರೆದು ಈ ಡಿವಿಷನ್ದಾಗ ಇಷ್ಟು ವೇಕೆನ್ಸಿ, ಈ ಡಿವಿಷನ್ದಾಗ ಇಷ್ಟು ವೇಕೆನ್ಸಿ ಅಂತ ಬರ್ಕೋರಿ. ಈ ಚನ್ನಪಟ್ಟಣ ಡಿವಿಷನ್ದಾಗ 30 ವೇಕೆನ್ಸಿ. ಅದೇ ರೀತಿಯಾಗಿ ಚಿಕ್ಕಮಂಗ್ಳೂರ್ದಾಗ 37 ಪೋಸ್ಟ ಚಿಕ್ಕಮಂಗ್ಳೂರು ಆಯ್ತು. ಮತ್ತು ಚಿಕ್ಕೋಡಿ ಒಳಗೆ ಇಲ್ಲೇ ಲೋಕಲ್ ಇದ್ದಿರ್ತಾವೆ, ಚಿಕ್ಕೋಡಿ, ಜಮಖಂಡಿ, ಹಿಡಕಲ್ಲ, ಇಲ್ಲಿ ನೋಡ್ರಿ ಕೆರೂರ, ಬಾಗಲಕೋಟೆ, ಸುಟ್ಟಟ್ಟಿ. ಇದ್ರೊಳಗೆ ಯಾವ್ದ್ರಾಗ ಅಂದ್ರೆ ಚಿಕ್ಕೋಡಿ ಡಿವಿಷನ್ದಾಗ ನೋಡ್ರಿ 18 ಪೋಸ್ಟ್ ಅದಾವೆ. ಅದೇ ರೀತಿಯಾಗಿ ಚಿತ್ರದುರ್ಗ ಇದನ್ನು ಕೂಡ ಸೆಲೆಕ್ಟ್ ಮಾಡಿರಿ. ಇಲ್ಲಿ ಎಷ್ಟೆಷ್ಟು ಅಂದ್ರೆ 35 ವೇಕೆನ್ಸಿ. ಚಿತ್ರದುರ್ಗ ಒಳಗೆ 35 ವೇಕೆನ್ಸಿ ಕರೆದಾರೆ. BPM ಚಿತ್ರದುರ್ಗದಾಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ BPM ಅದಾವೆ. ABPM ಪೋಸ್ಟ್ ಕಡಿಮೆ ಅದಾವೆ. ಡಾರ್ಕ್ ಸೇವಕ BPM ಚಿತ್ರದುರ್ಗದಾಗ. ಮತ್ತು ಧಾರವಾಡದಾಗ ಎಷ್ಟು ಅಂದ್ರೆ 29 ಪೋಸ್ಟ. ಮತ್ತು ಅದೇ ರೀತಿಯಾಗಿ ಗೋಕಾಕದಾಗ ಎಷ್ಟು ಅಂದ್ರೆ ಇಲ್ಲಿ ಕೇವಲ 3 ಅಷ್ಟೇ ಕರೆದಾರ ನೋಡ್ರಿ. ಗೋಕಾಕದಾಗ 3 ಪೋಸ್ಟ್ ಅಷ್ಟೇ ಇದ್ದಿರ್ತೈತಿ. ಮತ್ತು ಅದೇ ರೀತಿಯಾಗಿ ಒಟ್ಟು ಡಿವಿಷನ್ ಇದ್ದಿರ್ತೈತಿ ಇಲ್ಲಿ. ಈಗ ಯಾವುದ್ರ ಬಗ್ಗೆ ಎಲ್ಲಿ ತನಕ ತಿಳಿಸ್ಕೊಟ್ಟಿನಿ ಅಂದ್ರೆ ಗೋಕಾಕ್ ತನಕ ತಿಳಿಸ್ಕೊಟ್ಟಿನಿ. ಗದಗ ಚೆಕ್ ಮಾಡ್ಕೊರಿ, ಹಾಸನ್ ಚೆಕ್ ಮಾಡಿರಿ, ಹಾವೇರಿ ಚೆಕ್ ಮಾಡಿರಿ, ಕಲಬುರ್ಗಿ, ಕಾರವಾರ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ ಮತ್ತು ಮಂಗಳೂರು ಏಟ್ ಕರ್ದಾರ ನೋಡ್ರಿ. ಮಂಗಳೂರದಾಗ ನೋಡ್ರಿ 23 ಪೋಸ್ಟ್ಗಳನ್ನು ಕರೆದಾರ ಮಂಗಳೂರದಾಗ. ಮತ್ತು ವಿದ್ಯಾರ್ಥಿಗಳು ನೀವು ಎಲ್ಲರೂ ಕೇಳ್ತಿದ್ರಿ ಕಟಾಪ್ ಬಗ್ಗೆ ಮಾಡಿರಿ ತನ್ನತ್ತಿದ್ರಿ. ಇದನ್ನು ನಾಳೆ ತಿಳಿಸ್ಕೊಡ್ತಾನೆ, ಯಾಕಂದರೆ ಇದು ಬರುತ್ತಾನೆ ಸ್ವಲ್ಪ ವೇಟ್ ಮಾಡತ್ತೀನಿ ಎಷ್ಟು ಕರೆದಿರ್ತಾರೆ. ಇದ್ರ ಮೇಲೆ ನಿಮಗೆ ತಿಳಿಸ್ಕೊಡ್ತಾನೆ ಯಾವ ಡಿವಿಷನ್ ಎಷ್ಟು ಕಟಾಪ್ ನಿಂದಿರ್ತೈತಿ ಅಂತ. ಈಗ ಮಂಗಳೂರದಾಯ್ತು. ಅದೇ ರೀತಿಯಾಗಿ ಮೈಸೂರದ್ದು ನೋಡ್ರಿ, ಈ ಯಾವ ಡಿವಿಷನ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಕರೆದಾರ ಇದನ್ನು ನೋಡ್ಕೋಬೋದು. ನಾನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ. ನಾ ಡಿವಿಷನ್ ತಿಳಿಸ್ಕೊಡ್ತೀನಿ ನಿಮಗೆ. ಡಿವಿಷನ್ ಬಗ್ಗೆ ಅಪ್ಲಿಕೇಶನ್ ಹಾಕೋದು ಸ್ವಲ್ಪ ಲೇಟ್ ಆಗಲಿಕ್ಕೆ ಕರೆಕ್ಟ್ ಡಿವಿಷನ್ ಮೊದಲು ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಹೊಳೆ ಮಳೆ ಅರ್ಜಿ ಸಲ್ಲಿಸೋದು ಇರಂಗಿಲ್ಲ. ಇದಕ್ಕೆ ಲಾಸ್ಟ್ ಡೇಟ್ ಅಂದ್ರೆ 16-17 ಲಾಸ್ಟ್ ಡೇಟ್ ಐತಿ. ಮಂಡ್ಯ ಚೆಕ್ ಮಾಡಿರಿ. ಮತ್ತು ಪುತ್ತೂರು, ರಾಯಚೂರ, ಶಿವಮೊಗ್ಗ, ಶಿರಸಿ, ತುಮಕೂರು ಚೆಕ್ ಮಾಡಿರಿ. ಎಷ್ಟು ಕರೆದಾರ ಅಂದ್ರೆ ತುಮಕೂರದಾಗ 60 ಎಷ್ಟಂದ್ರೆ ತುಮಕೂರದಾಗ 64 ಪೋಸ್ಟ್ಗಳನ್ನು ಕರೆದಾರ. ಇದ್ರಾಗ ಹ್ಯಾಸ್ಟ್ ಯಾವುದೈತೆ ಅಂದರೆ BPM ABPM ಹೈಯೆಸ್ಟ್ ತುಮಕೂರದಾಗ ಏನಂದ್ರೆ BPM ಪೋಸ್ಟ್ಗಳನ್ನು ಕರೆದಾರ ನೋಡ್ರಿ. BPM ನಾ ಮೊದಲು ಹೇಳಿ BPM ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬೇಕು? ಮಹಿಳಾ ಅಭ್ಯರ್ಥಿಗಳು BPM ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸ್ರಿ. ನಾ ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀನಿ, ಯಾಕಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನಿಮಗೆ ಎಲ್ಲಿ ಅಂದ್ರೆ ಈಗ ಬ್ರಾಂಚ್ನಲ್ಲಿ ಸ್ವಲ್ಪ ವರ್ಕ್ ಇದ್ದಿರ್ತೈತಿ. ನಿಮಗೆ ಹೊರಗೆ ವರ್ಕ್ ಇರಂಗಿಲ್ಲ, ಹೊರಗೂ ವರ್ಕ್ ಇರ್ತೈತಿ, ಸ್ವಲ್ಪ ಕಡಿಮೆ ಇರ್ತೈತೆ ಅಷ್ಟೇ. IBPM ಏನೈತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅದಕ್ಕೆ ಪುರುಷರ ಅರ್ಜಿ ಸಲ್ಲಿಸ್ರಿ. ಅದಕ್ಕೆ ವಿಜಾಪುರ ಒಂದು ನೋಡ್ರಿ ಎಷ್ಟು ಕರೆದಾರ ಇದ್ರೊಳಗ. ವಿಜಾಪುರದಾಗ 26 ಪೋಸ್ಟ್. ಈ ರೀತಿಯಾಗಿ ನಿಮಗೆ ಟೋಟಲಾಗಿ 1023 ವೇಕೆನ್ಸಿಗಳನ್ನು ಕರೆದಿರ್ತಾರೆ ನೋಡಿರಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕರೆದಾರ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಅದನ್ನು ನಾಳೆ ನಾಡಿದ್ರೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ. ಇಲ್ಲೇ ನೀವು ಮೊಬೈಲ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ, ಈಸಿ ಇರ್ತೈತಿ. ಮತ್ತು ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ. ಮತ್ತು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಹಂಗೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ.